ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಮೊದಲನೇದಾಗಿ ನನ್ನ ಆರಾಧ್ಯ ದೈವ ಆಗಿರ್ತಕ್ಕಂಥ ಸದ್ಗುರು ಮೌಲಾಲಿ ತಾತನನ್ನು ಆತ್ಮದಲ್ಲಿ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಸುಮಾರು ಅತಿಥಿಗಳಾಗಿ ನೆಲೆಸಿರ್ತಕ್ಕಂಥ ಶ್ರೀ ರವಿ ಮುತ್ಯಾರವರು, ಶ್ರೀ ನಮ್ಮ ಫಕೀರ್ ಸ್ವಾಮಿ ಲಾಚನಕೆರೆ ಹೆಜ್ಜಾರಿ ಭಾಳ ದೂರಲಿಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಅಲಾವಿ ಪರಂಪರೆಯ ಈ ಅಲಾವಿ ಸಂಘದ ರೂವಾರಿಯಾಗಿ ಬೆನ್ನೆಲುಬಾಗಿ ಹಿಂದೆ ನಿಂತು ನಡೆಸ್ತಿರ್ತಕ್ಕಂಥ ಶ್ರೀ ಹುಸೇನ್ ಬಾಷಾ ಸೂಫಿ ಸೇನೂರು ನಿಡಿಗಳು ಇವರಿಗೂ ನಮಸ್ಕರಿಸುತ್ತಾ, ಹಾಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ನನ್ನ ಒಂದು ಸಣ್ಣ ಆಹ್ವಾನದ ಮೇರೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿರ್ತಕ್ಕಂಥ ಶ್ರೀ ಎಲ್ಲ ಶರಣರಿಗೂ ಹೆಸರಾದಂಥ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದು ನಮ್ಮ ಈ ವೇದಿಕೆ ಹೆಂಗಿರ್ತೈತೆ, ನಮ್ಮ ಕುದುರೆಕಾರರ ಪರಿಸ್ಥಿತಿ ಹೆಂಗಿರ್ತದೆ ಅಂದರೆ, ಮುಂದೆ ಬೇಯಿಸಿರ್ತೈತೆ, ಹಿಂದೆ ಯಾರು ಇನ್ನೊಬ್ಬರು ಆಡ್ಕೊಂತ ಇರ್ತಾರೆ. ಅವ್ರು ಆಡ್ಕೊಂಡಿರಲಿ, ಒಂದು ಯಾರಿಗೂ ಕಷ್ಟಗಳು ತಪ್ಪಿದ್ದಲ್ಲ. ನಾವು ಅಲಾವಿ ಕುದುರೆಕಾರರಾಗಲಿ ಇನ್ನೊಬ್ಬರು ಕೆಲವೊಬ್ರು ಹೇಳ್ತಿರ್ತಾರೆ, ನನಗೆ ಒಂದು ಎಲ್ಲರದ ನಾನು ದೇವ್ರ ಹಿಡಾಗತ್ತೇನೆ, ಎಲ್ಲ ಮಾಡಾಕತ್ತೇನೆ, ನನಗೆ ಯಾಕೆ ಇಷ್ಟು ಕಷ್ಟ ಬರ್ಬೇಕಂತ. ಸೂರ್ಯಚಂದ್ರರಿಗೆ ತಪ್ಪಿಲ್ಲ, ಗ್ರಹಣ ಬಂದರೆ ಸೂರ್ಯನಿಗೂ ಒಂದು ದಿವಸ ಕತ್ತು ಬಂದೇ ಬರ್ತೈತೆ. ಅಂಥದ್ರಾಗಿ ಇನ್ನೊಬ್ಬರಿಗೆ ಸೇವೆ ಮಾಡಿಸುತ್ತ ನಾವು ಗುರುಗಳಾಗ್ಬೇಕಂದ್ರೆ ಭಾಳ ಏನು ಮಾಡೋದು ಬೇಕಾಗಿಲ್ಲ. ಸತ್ಕಾರ್ಯ ನಮ್ಮ ಕೈಯಲ್ಲಿ, ಸತ್ಹೃದಯ ನಮ್ಮ ಎದೆಯಲ್ಲಿ. ಇದೆಲ್ಲ ಸತ್ಕಾರ್ಯಗಳನ್ನು ಮಾಡ್ತಾ ಹೋಗ ಹಸಗಂದು ಬಂದವರಿಗೆ ಒಂದು ತೊತ್ತ ಅನ್ನ, ಕಷ್ಟ ಅಂತ ಬಂದಂತ ಭಕ್ತರಿಗೆ ನಿನ್ನ ಜೊತೆಗೆ ನಾನು ಐದೀನಂತ ಇದು ಹೇಳ್ತಕ್ಕಂಥ ಎರಡು ಮಾತಿದ್ರೆ ಸಾಕು, ನಾವು ಗುರುಗಳಾಗ್ಬೇಕು. ಕಷ್ಟ ಅಂತ ಬಂದಿರ್ತಕ್ಕಂಥವ್ರಿಗೆ ನಾನು ಅದೇನೆ, ನಿನಗೆ ಧೈರ್ಯ ನಾನು ಅದೇನೆ ಅಂತ ಹೇಳ್ಕೊಂತಿದ್ರೆ ಇದು ಸಾಕು. ಆಮೇಲೆ ಯಾವ್ದೇ ಅವರು ಇವ್ರದ್ದು ಯಾವ್ದು ಎಲ್ಲರಿಗೂ ನಮ್ಮ ಈ ಸೇವೆ ಮಾಡ್ತಕ್ಕಂಥ ದೇವ್ರದ್ದು ಸೇವೆ ಯಾವಾಗಲೂ ಕಡಿಮೆ ಆಗಬಾರ್ದು. ಇನ್ನು ನಮ್ಮ ಅಲಾವಿ ಪರಂಪರೆ ಬೆಳಿಬೇಕು ಅಂತ ಮೂಲ ಉದ್ದೇಶದಿಂದ ಇಂಥ ಒಂದು ಇನ್ನೂ ವೇದಿಕೆಗಳು ಇನ್ನೂ ಬೇರೆ ಊರಲ್ಲಿ ಕೂಡ ಆಗಲಿ ಅಂತೇಳಿ ನಮ್ಮ ಮೂಲ ಉದ್ದೇಶ ಕೂಡ ಆಗಿದೆ. ಈ ನನ್ನ ಆಹ್ವಾನವನ್ನು ಮನಸ್ಸು ಒಂದು ಸಣ್ಣ ಉದ್ದೇಶ ಇದೆ, ಸಣ್ಣ ಮಾತು ಹೇಳ್ತೀನಿ. ಇಲ್ಲಿ ಕೆಲವೊಂದು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ್ಕೊಂಡಾರ. ದೇವನ ಸೃಷ್ಟಿ ಹೇಗಿದೆ ನೋಡ್ರಿ, ಒಂದು ಇದೇ ಭೂಮಿ ಮೇಲೆ ಬೇವಿನ ಬೀಜನೂ ಬೆಳಿತೀವಿ, ಅದೇ ಮಣ್ಣಿನಲ್ಲಿ ಮಾವಿನ ಬೀಜನೂ ಬೆಳಿತೀವಿ, ಅದೇ ಮಣ್ಣಿನಲ್ಲಿ ಹೂವಿನ ಗಿಡನೂ ಬೆಳಿತೀವಿ. ಆ ಮಣ್ಣಿನಲ್ಲಿ ಬೇವಿನ ಬೀಜ ಕಹಿ ಕೊಡ್ತು, ಮಾವಿನ ಹಣ್ಣು ಸಿಹಿ ಕೊಡ್ತು, ಹೂವು ಸುಗಂಧ ಕೊಡ್ತು. ಇವೆಲ್ಲ ಬೆಳೆದ ಭೂಮಿಗೆ ಒಂದೇ ನೀರು, ಇದೆಲ್ಲ ನಾಟಿದ್ದು ಭೂಮಿ ಒಂದೇ, ಇದೆಲ್ಲದರಲ್ಲಿ ಒಂದು ಬೆಳೆದಿದ್ದು ಜಾಲಿ ಗಿಡನೂ ಬೆಳೆದಿತ್ತು. ಅದು ಹೂವು ಕೊಡಲಿಲ್ಲ, ಹಣ್ಣು ಕೊಡಲಿಲ್ಲ, ಸುಗಂಧ ಕೊಡಲಿಲ್ಲ, ಮುಳ್ಳು ಕೊಡಿತು. ಹಂಗಾಗಿ ನಾವು ನಮ್ಮ ಜೀವನವನ್ನು ಹೇಗೆ ಪರಿವರ್ತನೆ ಮಾಡ್ಕೊಂತೀವಿ, ನಮ್ಮ ಮನಸ್ಸು ಹೆಂಗೆ ಅಚಲವಾಗಿ ನಾವು ನಿರ್ಧಾರ ಮಾಡಿ ಇಟ್ಕೊಂತೀವಿ, ನಾವು ಒಬ್ಬರಿಗೆ ಒಳ್ಳೇದು ಬಯಸ್ಕೊಂತ, ಅದ್ಭುತ ಹೇಳ್ದಂಗೆ ಒಳ್ಳೇದು ಬಯಸ್ಕೊಂತ ನಾವು ಹೋಗ್ತೀವಿ, ಆ ಥರ ನಾವು ಹಣ್ಣಾಗಲಿಕ್ಕೆ ಸಾಧ್ಯ, ಹೂವು ಆಗಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ನನ್ನ ಈ 40 ದಿನ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನನ್ನ ಹುಡಾ ಗ್ರಾಮದವರು ಬಹಳ 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 ಅವರು ಒಂದು ಶ್ರಮವನ್ನು ವಹಿಸಿ ಹಗಲು ರಾತ್ರಿ ಬಹಳ ಸಂಘಟಿಗರು ಎಲ್ಲರೂ ಒಂದೊಂದೆಲ್ಲ ಹುಡಾ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ನಮ್ಮದು ಮಾತನ್ನು